736ನೇ ಪ್ರಶ್ನೆಯನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೆ ನಾನು ಕೇಳ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಒಟ್ಟು ನಿಗದಿಪಡಿಸಿದ ಹಣದಲ್ಲಿ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಅಂತೇಳಿ ಹೇಳಿ ಕೇಳಿದ್ದೀನಿ. ಇದನ್ನು ಓದಿ ನೋಡುವಾಗ ಬಹಳ ಡಿಫರೆನ್ಸನ್ನು ಕಾಣ್ತಾ ಇದೆ. ನಮ್ಮಂಥ ಮಲೆನಾಡಿನ ತಾಲೂಕಿಗೆ ಡ್ಯಾಮ್ಗಳನ್ನು ಕಟ್ಟಿ ಬಯಲುಸೀಮೆಗೆ ನೀರಾವರಿ ಮಾಡಲಿಕ್ಕಾಗಿ ನಮ್ಮನ್ನು ಮುಳುಗಿಸಿರ್ತಕ್ಕಂಥದ್ದೇ ಜಾಸ್ತಿ, ತಮಗೂ ಕೂಡ ಗೊತ್ತಿದೆ. ಆದರೆ ಸಣ್ಣ ನೀರಾವರಿ ನಮಗೆ ಜೀವಾಳ. ನಮ್ಮ ಕೆರೆಗಳು, ನಮ್ಮ ಪಿಕಪ್ಗಳು, ನಮ್ಮ ಸಣ್ಣ ಸಣ್ಣ ಏತ ನೀರಾವರಿ ಯೋಜನೆಗಳು ಇದರಲ್ಲಿ ಆಗಬೇಕಾಗಿದೆ. ಆದರೆ ನಮಗೆ ಅತ್ಯಂತ ಕನಿಷ್ಠ ಪ್ರಮಾಣದ ಅನುದಾನವನ್ನು ಇವರು ಹಂಚಿಕೆ ಮಾಡಿದ್ದಾರೆ. ಖಂಡಿತವಾಗೂ ಅನ್ಯಾಯ ಆಗ್ತದೆ ನಮ್ಮಂಥ ತಾಲೂಕುಗಳಿಗೆ. ಮತ್ತು ನೋಡಿ, 23ನೇ ಇಸ್ವಿನಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿ, ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿ ತೂದೂರು ಏತ ನೀರಾವರಿ ಅಂತೇಳಿ ಹೇಳಿ, ಅದನ್ನು 22-23ನೇ ಸಾಲಿನಲ್ಲಿ ಮಂಜೂರಾಗಿದೆ. ಸದರಿ ಕಾಮಗಾರಿಗಳ ಪರಿಷ್ಕೃತ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ತಾಂತ್ರಿಕ ಶಕ್ಯತೆ ಹಾಗೂ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳಲು ಕ್ರಮವಹಿಸಲಾಗುವುದು. 22-23ನೇ ಸಾಲಿನಲ್ಲಿ ಮಂಜೂರಾಗಿರ್ತಕ್ಕಂಥ ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿಗೆ ಪುನಃ ಪರಿಷ್ಕೃತ ಅಂದಾಜನ್ನು ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ನಿಮ್ಮ ಇಲಾಖೆಗೆ? ಮತ್ತು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಈ ರೀತಿಯ ಉತ್ತರವನ್ನು ನೀವು ಹೇಗೆ ಕೊಡ್ತೀರಿ ಅಂತ ನನಗೆ ಗೊತ್ತಾಗಲ್ಲ. ಸದಂತೆ ಇಷ್ಟೊಂದು ಕೋಟಿಗಟ್ಟಲೆ ಹಣ ಬಂದಿದೆ, ಇದು ಒಂದಕ್ಕೆ ಅನುದಾನದ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ನಾನೀಗ ಹೇಗೆ ಒಪ್ಪೋದು? ಆದ್ದರಿಂದ ದಯವಿಟ್ಟು ತಾವಿಕ್ಕೆ ಉತ್ತರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಕೇಳಿರ್ತಕ್ಕಂಥ 3 ಉಪಪ್ರಶ್ನೆಗಳು ಕೇಳಿದ್ರು. ಅವೆಲ್ಲ ಅನುಬಂಧ 1, 2ರಲ್ಲಿ ಮಾಡಿದ್ವಿ. ಈಗಾಗಲೇ ಅಲ್ಲಿ 2022-23ರಲ್ಲಿ ಒಟ್ಟಿಗೆ 42 ಕಾಮಗಾರಿಗಳ ಪೈಕಿ 26,36,00,000 ವೆಚ್ಚವನ್ನು ಮಾಡಲಾಗಿದೆ. ಒಟ್ಟಾರೆ ಅವ್ರು ಕೇಳ್ತಕ್ಕಂಥದ್ದು 2 ಲಿಫ್ಟ್ ಇರಿಗೇಷನ್ಸ್ ಬಗ್ಗೆ 22-23ರಲ್ಲಿ ಅವರು ಅಪ್ರೂವಲ್ ಆಗಿರ್ತಕ್ಕಂಥ ಕಾಮಗಾರಿಗಳು. ಅದು ಹೊಸಳ್ಳಿಗೆ ಏತ ನೀರಾವರಿ 2 ಕೋಟಿ ರೂಪಾಯಿದು, ಮತ್ತು ತೂದೂರು LI ಸ್ಕೀಮು 9 ಕೋಟಿ ರೂಪಾಯಿದು. ಇವೆರಡು 2022-23ರಲ್ಲಿ ಅಪ್ರೂವಲ್ ಆಗಿದ್ದು ಇಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ರೆಕಾರ್ಡ್ ಇದೆ. ಬಟ್ ಆದರೆ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಈ ಇಲಾಖೆಯನ್ನು ನೋಡಿದಾಗ 2023ರಲ್ಲಿ ನಮ್ಮಲ್ಲಿ 15,549 ಕಾಮಗಾರಿಗಳು ಮತ್ತು 12,696 ಕೋಟಿಯಷ್ಟು ಅದರ ವೆಚ್ಚ. ಅದರ ಜೊತೆಯಲ್ಲಿ 2,058 ಕೋಟಿ ಬಾಕಿ ಬಿಲ್ ಇದೆ. ಆ ಕಾರಣಕ್ಕಾಗಿ ಹೊಸ ಸರ್ಕಾರ ಬಂದ ಕೂಡಲೇ ಅದಕ್ಕೆ ಇರತಕ್ಕಂಥದ್ದು 1,600 ಕೋಟಿ 2,000 ಕೋಟಿ ಬಜೆಟ್. 12,696 ಕೋಟಿಯಷ್ಟು ಆ ಡೇಟ್ಗೆ ಕಾಮಗಾರಿಗಳಿರೋದ್ರಿಂದ ಇದನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಅದನ್ನೆಲ್ಲ ಸ್ಟಾಪ್ ಮಾಡಿದ್ವಿ. ಹಾಗಾಗಿ ತಡವಾಗಿ ಎಲ್ಲೆಲ್ಲಿ ಅವಶ್ಯ ಇದೆ ರಾಜ್ಯದಲ್ಲಿ ಆ ಪೆಂಡಿಂಗ್ ಇರ್ತಕ್ಕಂಥ ಕಾಮಗಾರಿಗಳಿಗೆ ನಾವು ಈಗ ಅಪ್ಡೇಟ್ ಮಾಡಿ, ಯಾಕಂದರೆ 1 ವರ್ಷ 2 ವರ್ಷ ಆಗಿರೋದ್ರಿಂದ ಆದ್ಯತೆ ಮೇರೆಗೆ ನಾವು ಅದನ್ನು ಅಪ್ಡೇಟ್ ಮಾಡಿ ಈಗ ಅಲ್ಲಿ ಅವಶ್ಯ ಇರ್ತಕ್ಕಂಥ ಕಾಮಗಾರಿಗಳಿಗೆ ಅಲ್ಲಿ ಬೇಡಿಕೆ ಇರ್ತಕ್ಕಂಥದ್ದನ್ನು ನಾವು ವೈಬಿಲಿಟಿ ಫೀಸಿಬಿಲಿಟಿ ನೋಡ್ಕೊಂಡು ಆ ಕಾಮಗಾರಿಗಳಿಗೆ ಅನುಮೋದನೆ ಕೊಡ್ತಾಯಿದ್ವಿ. ಆ ದಿಶೆಯಲ್ಲಿ ನಮ್ಮ ಸನ್ಮಾನ್ಯ ಸದಸ್ಯರು ಈಗಾಗಲೇ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ಒಂದು ಏನು ಹೊಸಳ್ಳಿ ಕಾಮಗಾರಿ ಇದೆ, ತಕ್ಷಣ ಅದನ್ನು ಈಗಾಗಲೇ 50 ಲಕ್ಷ ಹೆಚ್ಚಾಗ್ತಾಯಿದೆ, ಅಪ್ಡೇಟ್ ಮಾಡಿಸಿದ್ವಿ. ಈಗ 2.5 ಕೋಟಿ ಆಗ್ತದೆ. ಅದನ್ನು ತೀವ್ರವಾಗಿ ಟೆಂಡರ್ ಕರೆದು ಆ ಕಾಮಗಾರಿ ಮಾಡಿಕೊಡ್ತೀವಿ. ಈ ತೂದೂರದು ಈಗ 9 ಕೋಟಿ ಆ ಕಾಲದಲ್ಲಿತ್ತು 2022-23ರಲ್ಲಿ. ಈಗ ಅದು ಅಪ್ಡೇಟ್ ಮಾಡಿದರೆ 10 ಕೋಟಿ ಮೀರಿ ಆಗ್ತಾಯಿದೆ. ಅದನ್ನು ಬರುವಂಥ ದಿನಗಳಲ್ಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿ ಕ್ಲಿಯರೆನ್ಸ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡು ಅನುದಾನದ ಆಧಾರದ ಮೇಲೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ತೂದೂರು ಏತ ನೀರಾವರಿ 8 ಕೆರೆಗಳನ್ನು ತುಂಬಿಸುವಂಥದ್ದು. ನಮ್ಮಲ್ಲಿ ಕೆರೆ ಅಂದರೆ ಗೋಕಟ್ಟೆಗಳು ಚಿಕ್ಕದು. ಆ 8 ಕೆರೆಗಳನ್ನು ತುಂಬಿಸಿದ್ರೆ ಸಾಕಷ್ಟು ಇರಿಗೇಷನ್, ಒಂದು 200-300 ಎಕರೆ ಇರಿಗೇಷನ್ ಆಗ್ತದೆ. ನಮಗೆ ಬೇರೆ ಯಾವುದು, ನಾನೀಗಾಗಲೇ ಹೇಳಿದ ಹಾಗೇ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ನಮ್ಮ ಯಾವ ಹಣ ಒಂದು ಪೈಸೆನೂ ಕೂಡ ಬರಲಿಲ್ಲ. ಆದ್ದರಿಂದ ಕೇವಲ ಒಂದು 8 ಕೋಟಿ 10 ಕೋಟಿಯನ್ನು ಈ ಪೆಂಡಿಂಗ್ ಇಟ್ಕೊಳ್ಳೋದಕ್ಕಿಂತ ನಾನು ತುಂಬ ಸರಿ ತಮ್ಮ ಜೊತೆಗೆ ಬಂದು ಮಾತಾಡಿದ್ದೀನಿ.
ನಾವು ಬಂದಾಗ ಗೌರವ ಕೊಡೋದು ಸರಿಯೇ, ಚಹಾ ಕೊಡ್ಸೋದು ಸರಿಯೇ, ಅದು ದುಡ್ಡು ಕೊಡೋದಿಲ್ಲ ನೀವು. ಭಾಳ ದೊಡ್ಡ ಸಮಸ್ಯೆ ನಿಮ್ದು ಅದೇನೆ. ಅದರಿಂದ ನೀವು ಗೌರವ ನಮ್ಗೆ ಕೊಡದೇ ಇದ್ರೂ ಅಡ್ಡಿ ಇಲ್ಲ, ಈ ಕಾಮಗಾರಿ ಕೊಟ್ಟರೆ ಸಾಕು, ನನ್ನ ಜೊತೆ ಜಗಳ ಆಡಿಬೇಕಾದ್ರೆ. ಅದರಿಂದ ದಯವಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಅಧ್ಯಕ್ಷ. ಅಧ್ಯಕ್ಷರೇ, ಗೌರವ ಕೊಡೋದು ಸಂಪ್ರದಾಯ. ತಾವು ಬಂದಿದ್ದೀರಿ, ಕ್ಷೇತ್ರದ ಕಾಮಗಾರಿ ಸಲುವಾಗಿ ಬಂದಿರಿ. ಬಟ್ ನಮಗಿರ್ತಕ್ಕಂಥ ಒತ್ತಡ ತಮ್ಗೆ ಹೇಳಿದ್ದೀನಿ. 12,696 ಕೋಟಿಯಷ್ಟು, 2,500 ಕೋಟಿಯಷ್ಟು ಪೆಂಡಿಂಗ್ ಬಿಲ್ಲು ನಮಗೆ ತಾವು ಹ್ಯಾಂಡ್ ಓವರ್ ಮಾಡಿದಿರಿ. ಅದೇ ಶ್ರೀಮಾನ್ ಸಿದ್ದರಾಮಯ್ಯವ್ರು ಕೊಟ್ಟಿದಾಗ 487 ಕೋಟಿ ಮಾತ್ರ ಬಿಲ್ಸಿದ್ವು, ಅದು ರೆಕಾರ್ಡ್ ಐತಿ. ನಿಮಗೆ ನಮ್ಮ ಸರ್ಕಾರ ಹ್ಯಾಂಡ್ ಓವರ್ ಮಾಡಿದೆ. ಈ 12,696 ಕೋಟಿನ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬೇಕು? ನಮಗಿರೋದು 1,600ರಿಂದ 2,000 ಕೋಟಿ ಅಷ್ಟು ಮಾತ್ರ ಬಜೆಟ್. ಹಾಗಾಗಿ ಇವೆಲ್ಲ ಅನೇಕ ಕಾಮಗಾರಿಗಳು ನಾವು ನಿಂದಿರಿಸಿ ಈಗ ಏನೇನು ಅನುಕೂಲ ಆಗ್ತದೆ. ಈಗ ಬಜೆಟ್ ನಾವು 3,000 ಕೋಟಿಗೆ ಹೋಗಿದ್ವಿ. ಮುಖ್ಯಮಂತ್ರಿಗಳು ಹೋದ ಸಲ 1,000 ಕೋಟಿ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ 1 ಬೈ 1 ನಾವು ಮಾಡ್ತಾಯಿದ್ವಿ. ಹಾಗಾಗಲೇ ನಾನು ನಿಮ್ಗೆ ಆಗಲೇ ಮಾತು ಕೊಟ್ಟಿನಿ, ಹೊಸಳ್ಳಿದು ಏನದ ತಕ್ಷಣ ಅದು 2.5 ಕೋಟಿದ್ದು ನಾವು ಮಾಡಿಕೊಡ್ತಾ ಇದ್ವಿ. ಮತ್ತು ತುಮಕೂರು ಬರುವಂಥ ದಿನಗಳಲ್ಲಿ ನಾವು ಈಗ ಎಫ್ ಡಿ ಕಳಿಸ್ತಾ ಇದ್ವಿ. ಎಫ್ ಡಿ ಕಾನ್ಫರೆನ್ಸ್ ಆದಮೇಲೆ ಕ್ಯಾಬಿನೆಟ್ ತಂದು ಅನುದಾನದ ಲಭ್ಯದ ಆಧಾರದ ಮೇಲೆ ನಿಮ್ಗೆ ಮಾಡಿಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ತಮ್ಗೆ ಹೇಳಬಯಸ್ತೀನಿ. ಓಕೆ, ಆಯ್ತು. ಇಲ್ಲ ಮನೆ ಅಧ್ಯಕ್ಷರೇ, ಇಡೀ ರಾಜ್ಯದೊಳಗೆ ತಾರತಮ್ಯ ಅದ ಇದು. ಆಯ್ತು, ನಮ್ಮ ಕ್ಷೇತ್ರಗಳಿಗೆ ಏನೂ ಕೊಡಂಗಿಲ್ಲ ನಮ್ಮಲ್ಲಿ ಅಲ್ರಿ. ಆಯ್ತು, ಪ್ರಶ್ನೆಗಳು ನೋಡ್ತಾ ಅವ್ರು ಕೇಳಿದ್ದಾರೆ ಅದು ಅವ್ರು ಮಾತಾಡ್ತಾರೆ. ಈಗ ಪ್ರಶ್ನೆ ಅವ್ರು ಕೇಳಿ ನಿಮ್ಮದು ಮಾತಾಡ್ಬೇಡಿ ಚನ್ನಬಸಪ್ಪ ಅವರೇ, ಮತ್ತವ್ರಿಗೆ ಮಾತಾಡಿದ್ರೆ ನೀವು ಹೋಗಿ. ಆಯ್ತು, ಮಾತಾಡಿ ಈಗ. ಆಯ್ತು, ಅರ್ಗ ಜನ ಅಂದ್ರು ಮೊನ್ನೆ ಮಾತಾಡ್ಬೇಕಿತ್ತಲ್ಲ ಹೇಳಿ. ಮನೆ ಅಧ್ಯಕ್ಷರೇ, ಆಯ್ತು ಸಿದ್ದಸೌದಿ ನಿಮ್ ಸರ್ಕಾರ ಇದ್ದಾಗ ನೀವ್ ಯಾರಿಗೆ ಕೊಟ್ಟಿದ್ರೆ? ಅಲ್ಲ, ನಿಮ್ ಸರ್ಕಾರ ₹1 ಕೊಡ್ಲಿಲ್ಲ, ಮಾತಾಡ್ತೀರಿ ನೀವು. ಸಭಾಧ್ಯಕ್ಷರೇ, ನೀವು ಯಾಕೆ ಮಾತಾಡ್ತೀರಿ ನೀವೆಲ್ಲ? ಸಭಾಧ್ಯಕ್ಷರೇ ಕೇಳಿದ್ರೆ 68 ಮಂದಿ ಸದಸ್ಯರಿಗೆ, ವಿರೋಧ ಪಕ್ಷದ ಸದಸ್ಯರಿಗೆ ನಾನು ಏನ್ ಕೊಟ್ಟಿದ್ರೆ ಅಂತ ಹೇಳಿ ಲಿಸ್ಟ್ ಕೊಡ್ತೇನೆ. ಸದಸ್ಯರು ಸರ್ಕಾರಕ್ಕೆ ತಮ್ಮೆಲ್ಲರಿಗೂ 3,000 ಕೋಟಿ ಕೊಟ್ಟಿದೆ, ₹1 ಬಂದಿಲ್ಲ. ಸಿ.ಆರ್. ಪಾಟೀಲ್ ಲೆಟರ್ ಬಂದಿದೆ, ಅವಕಾಶ ಎಲ್ಲ ಕೊಡೋದಿಲ್ಲ. ಮಂತ್ರಿಗಳೇ ಅಲ್ಲ, ಗೌರವ ಕೊಡೋದ್ರ ಬಗ್ಗೆ ಮಾತಾಡ್ತೀರಿ ನೀವು. ಮಂತ್ರಿ ಅವರೇ, ಸಿದ್ದಸೌದಿ ಅವರೇ, ಏನ್ ಚರ್ಚೆ ಮಾಡ್ತೀರಿ ಕೂತ್ಕೊಳ್ಳಿ. ಮಂತ್ರಿ ಅವರೇ, ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ದು ಅರ್ಗ ಜಾನೆಂದ್ರು, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ, ಅವ್ರು ಕೂಡ್ಕೊಂಡಿದ್ದಾರೆ. ಈ ಒಂದು ಸೆಕೆಂಡ್ ಮತ್ತೆ ಈ ಮಧ್ಯದಲ್ಲಿ ಸಿದ್ದಸೌದಿ ಮಾತಂತ ಅವ್ರು ಚರ್ಚೆ, ನೀವ್ಯಾಕೆ ಅವ್ರಿಗೆ ಉತ್ತರ ಕೊಟ್ಟಿಗೆ ಹೋಗ್ತೀರಿ? ನೀವು ಉತ್ತರ ಕೊಟ್ಟರೆ ಮತ್ತೆ ಕೇಳ್ತಾ ಇರ್ತಾರೆ. ನಿಮ್ಗೆ ಯಾರು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡಿ, ಬೇಕಾದ್ರೆ ಪರ್ಮಿಷನ್ ಕೊಟ್ಟರೆ ಕೊಡಿ. ನೀವು ಮಾಡ್ತೀರಿ, ಟೈಮ್ ಬೇಡವಾ? ಮನೆ ಅಧ್ಯಕ್ಷರೇ, ಕೇಳಿದೆ. ಕೊನೆಯದಾಗಿ ನನ್ನ ವಿನಂತಿ ಇಷ್ಟೇ, ಇಷ್ಟು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದನ್ನು ಓದಿದ್ರೆ ಬಹಳ ಜನ ಓದಲಿಲ್ಲ, ಇನ್ನು ಸದನದ ಸದಸ್ಯರು ಓದಿದ್ರೆ ಬಹಳ ಬೇಸರ ಆಗ್ತದೆ. ಇರಿಗೇಷನ್ ಪ್ರಾಜೆಕ್ಟ್ ಇರುವ ಏರಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಿ ನೀವು, ಏನು ಅಲ್ಲದೆ ಇರುವಂತ ನಮ್ಮ ಮಲೆನಾಡಿನ ಭಾಗಕ್ಕೆ ಅನ್ಯಾಯ ಮಾಡಿದ್ದೀರಿ. ಯಾಕೆ ಇದನ್ನು ಮಾಡ್ತೀರಿ? ನೀವು ಹೇಳಿದ್ರೆ ಹಳೆ ಬಿಲ್ ಇತ್ತು ಅಂತ ಹೇಳ್ತೀರಿ. ಹಳೆ ಬಿಲ್ ಕೊಡ್ಲಿಕ್ಕಾಗೆ ನೀವು ಹಣ ಇಟ್ಕೊಂಡು ಕೊಡ್ತಾ ಇದ್ರೆ, ಬೇರೆ ಯಾರಿಗೂ ಕೊಡದೇ ಇದ್ರೆ ನಂದೇನು ತಕರಾರಿಲ್ಲ ಸ್ವಾಮಿ, ಕೊಟ್ಟಿದ್ದೀರಲ್ಲ ಇಲ್ಲಿ ದುಡ್ಡು. ಹಾಗಾಗಿ ನೀವು ನಮಗೆ 1-2 ಪ್ರಾಜೆಕ್ಟ್ಗಳು ಮತ್ತೆ ಚಿಕ್ಕ ಪ್ರಾಜೆಕ್ಟ್ಗಳು ನಾವು 100 ಕೋಟಿ ಕೇಳೋದ ಯಾವ? ಹಾಗಾಗಿ ದಯವಿಟ್ಟು ನಮ್ಗೆ ಇದನ್ನ ಕೊಡಿ, ನಮ್ಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ನಾನು ವಿನಂತಿ. ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥ ತಡಗೋಡೆ ಮತ್ತು ಇತರ ಕಾಮಗಾರಿಗಳು ಸಹಿತ ಅವ್ರಿಗೂ ಸಹಿತ ಕೊಟ್ಟಿಲ್ಲ ಅಂತೇಳಿ ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಇಲ್ಲ. ಏನೇನು ನಮ್ಮ ಹತ್ರ ಅನುದಾನ ಇದೆ, ಅನುದಾನದ ಅನುಗುಣವಾಗಿ ನಾವು ಎಲ್ಲರಿಗೂ ಕೊಡ್ತಾ ಇದ್ವಿ. ಯಾವುದು ನೀರಾವರಿ ಪ್ರದೇಶದಲ್ಲಿ ಎಲ್ಲ ಕ್ಷೇತ್ರಗಳು ಅರ್ಧ ಡ್ರೈನೇ ಇದೆ. ಆ ಪ್ರದೇಶಗಳಲ್ಲಿ ನಾವು ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ವಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.